ವೀಕ್ಷಕರೇ, ಮೇಷರಾಶಿಯ ಮಾರ್ಚ್ ತಿಂಗಳು 2024 ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಫಲಗಳು ಸಿಗ್ತಾ ಇದೆ? ನಿಮಗಿರ್ತಕ್ಕಂಥ ಸಂಕಷ್ಟಗಳು ನಿವಾರಣೆ ಆಗತ್ತಾ? ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ? ನಿಮಗಿರ್ತಕ್ಕಂಥ ಈ ಅಡೆತಡೆಗಳು ಸರಿ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಸಿಗ್ತವೆ. ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಈ ಮೇಷರಾಶಿಯ ಲಾಂಛನ ಆಡು, ಮೇಕೆಯ ಒಂದು ಲಾಂಛನವನ್ನು ಹೊಂದಿರತಕ್ಕಂಥದ್ದು ಹಾಗೂ ರಾಶಾಧಿಪತಿ ಕುಜ ಆಗಿರತಕ್ಕಂಥದ್ದು. ಮಂಗಳ ರಾಶಾಧಿಪತಿ ಆದ್ರೆ ಇದು ಅಗ್ನಿ ತತ್ವದ ರಾಶಿ ಆಗಿರುತ್ತೆ. ಇದು ಪೂರ್ವ ದಿಕ್ಕನ್ನ ಹೋಲ್ತಕ್ಕಂಥದ್ದು. ಜೊತೆಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿದೆ. ರಾಶಿಯ ರತ್ನ ಹವಳ ಆಗಿರತಕ್ಕಂಥದ್ದು. ಭಾನುವಾರ ಮತ್ತು ಮಂಗಳವಾರ ಅದೃಷ್ಟದ ದಿನಗಳಾಗಿರುವಂಥದ್ದು. ಇನ್ನು ಮಹಾಶಿವ ಆಂಜನೇಯ ಹಾಗೂ ಪರಮಾತ್ಮ ಮಹಾಶಿವ ಅದೃಷ್ಟದ ದೇವತೆಗಳಾಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ 6 ಮತ್ತು 9 ಆಗಿದ್ರೆ ಈ ತಿಂಗಳು ನಿಮಗೆ 9, 8, 27ನೇ ತಾರೀಕು ಲಾಭಕಾರಕವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ನಿಮಗೆ ಮಿತ್ರ ರಾಶಿಗಳು ಬಂದು ಸಿಂಹ, ತುಲಾ, ಧನಸ್ಸು ರಾಶಿ ಮಿತ್ರಗಳಾದ್ರೆ ಮಿಥುನ, ಕನ್ಯಾ ರಾಶಿಗಳು ಶತ್ರುಗಳಾಗಿರ್ತಕ್ಕಂಥದ್ದು, ಅಂದ್ರೆ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಜೊತೆಗೆ ಮೇಷರಾಶಿಯವರ ತಕ್ಷಣ ಯಾವುದೇ ಒಂದು ಕ್ರಿಟಿಕಲ್ ಆಗಿರತಕ್ಕಂತಹ ಯಾವುದೇ ಒಂದು ಸವಾಲಿನ ಕೆಲಸ ಇದ್ರೆ ಅದನ್ನ ಸ್ವೀಕಾರ ಮಾಡತಕ್ಕಂತಹ ಮನೋಭಾವನೆ ಮೇಷರಾಶಿಯವ್ರದ್ದು. ಎಂತಹ ಕ್ರಿಟಿಕಲ್ ಆಗಿದ್ರು ಕೂಡ ಅದನ್ನ ಸವಾಲಾಗಿ ಸ್ವೀಕರಿಸತಕ್ಕಂತಹ ವ್ಯಕ್ತಿಗಳದ್ದು. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಮೇಷರಾಶಿಯವರ ನಕ್ಷತ್ರಗಳು ಯಾವುದು ಬರುತ್ತೆ ಅಂತಂದ್ರೆ ಅಶ್ವಿನಿ ನಕ್ಷತ್ರದ 4 ಚರಣಗಳು, ಭರಣಿ ನಕ್ಷತ್ರದ 4 ಚರಣಗಳು, ಕೃತಿಕಾ ನಕ್ಷತ್ರದ 1ನೇ ಚರಣ ಸೇರಿರ್ತಕ್ಕಂತಹ ಮೇಷರಾಶಿ. ಇಂತಹ ಮೇಷರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ಎಲ್ಲ ಒಂದು ಅನುಕೂಲತೆಗಳು, ಪ್ರಯೋಜನಗಳು ಇದೆ ಅನ್ನುವಂತ ವಿಸ್ತೃತವಾಗಿರತಕ್ಕಂಥ ಮಾಹಿತಿ ನಿಮಗೆ ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಇದೆ, ಅಷ್ಟೇ ಸವಾಲುಗಳು ಕೂಡ ಇದೆ. ಅದನ್ನ ನಾನು ವಿಸ್ತೃತವಾಗಿ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ನೀವು ಆ ಎಲ್ಲ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಅನುಕೂಲಕರವಾದಂತ ಫಲಗಳು ಸಿಗುತ್ತೆ. ನೋಡಿ, ಅದೃಷ್ಟ ಅನ್ನುವಂಥದ್ದು ನಿಮಗೆ ಇರುತ್ತೆ, ಏನೋ ಒಂಥರ ಬಚಾವಾಗುವಂತಹ ಸಂದರ್ಭಗಳು. ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ, ಕ್ರಿಟಿಕಲ್ ಆಗಿದೆ, ಇನ್ನೇನ್ ಸಿಕ್ಕಾಕೊಂಡ್ಬಿಡ್ಬೋದು ನಾನು ಈ ಸಮಸ್ಯೆ ಇಲ್ಲ ಅನ್ನೋಷ್ಟೊತ್ತಿಗೆ ಏನೋ ಸಡನ್ ಆಗಿ ಬಚಾವಾಗುವಂಥದ್ದು ನಿಮಗೇನು ಹೊಸದೇನಲ್ಲ. ಯಾಕಂದ್ರೆ ಈ ರೀತಿಯಾದಂತ ಅನುಭವ ಸಾಕಷ್ಟು ಆಗೋಗಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಬೇಕಿದ್ರೆ. ಅದೃಷ್ಟ ಅನ್ನುವಂಥದ್ದು ಇರುತ್ತೆ, ಅದು ನಿಮಗೆ ಎಲ್ಲೋ ಒಂದು ಕಡೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಆಗುತ್ತೆ. ಆದ್ರೆ ಬಹುದಿನದಿಂದ ನಡೀತಕ್ಕಂತಹ ಕೆಲಸಗಳು ಒಂಥರ ಸ್ಟಾರ್ಟ್ ಆಗ್ತವೆ. ಏನು ನಿಂತಿರುವಂತ ಕೆಲಸಗಳು ಸ್ಟಾರ್ಟ್ ಆಗುತ್ತೆ, ಅಥವಾ ಯಾವುದೋ ಒಂದು ಹಣಕಾಸಿನ ಮೂಲಗಳಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಪ್ರಯೋಜನ ಅನ್ನುವಂಥದ್ದು ಸಿಗುತ್ತೆ. ಅನುಕೂಲತೆಗಳನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು. ದುಡ್ಡು ಕಾಸಿಗೇನು ಅಂತ ದೊಡ್ಡ ಸಮಸ್ಯೆ ಇಲ್ಲ. ಯಾಕಂತಂದ್ರೆ ನೀವೇನ್ ದುಡಿದಿರ್ತೀರಲ್ಲ, ಆ ದುಡಿದಕ್ಕೆ ಒಂದು ತಕ್ಕದಾಗಿರುವಂತ ಫಲ ಮತ್ತು ಬೆಲೆ ಸಿಗುತ್ತೆ, ಅದ್ರ ಬಗ್ಗೆ ಏನ್ ತೊಂದರೆ ಇಲ್ಲ. ಆದ್ರೆ ನೀವು ಮಾಡ್ಬೇಕು ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಮಾಡ್ತಕ್ಕಂಥದ್ರಿಂದ ಇನ್ನೂ ಹೆಚ್ಚಿನ ಬೆನಿಫಿಟ್ ಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ಅನುಕೂಲತೆಗಳಾಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ರೆ ಇನ್ನು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಈ ಮಕ್ಕಳ ವಿಚಾರದಲ್ಲಿ, ನಿಮ್ಮ ಮಕ್ಕಳು ಯಾರೋ ಓದ್ತಾ ಇದ್ದಾರೆ, ಅವರು ದೊಡ್ಡವರಾಗಿದ್ದಾರೆ, ಅವರು ನಿಮ್ಮ ಕಷ್ಟವನ್ನ ಅರ್ಥ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಅಂತವ್ರಿಗೆ ಒಂದು ಒಳ್ಳೆ ಕೆಲಸ ಸಿಗುವಂತದ್ದು, ಆ ಕೆಲಸದಿಂದ ತಂದೆ ತಾಯಿಗಳಿಗೆ ತುಂಬಾ ಉಪಯೋಗ ಆಗುವಂತಹ ಸಾಧ್ಯತೆಗಳು, ಅನುಕೂಲತೆಗಳಾಗುವಂಥದ್ದು ಇದೆ ಅಲ್ವಾ. ಯಾಕಂದ್ರೆ ತಂದೆ ತಾಯಿಗಳು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಮಕ್ಕಳಿಂದ ಒಂದು ಅನುಕೂಲತೆ ಆಗ್ಲಿ ಅನ್ನುವಂಥದ್ದು ಎಲ್ಲಾ ತಂದೆ ತಾಯಿಗಳು ಒಂದು ಭಾವನೆ ಇರುತ್ತೆ. ಹಾಗಾಗಿ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಮಕ್ಕಳ ದಿಸೆಯಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನೋಡಿ, ನೀವೇನ್ ಮಾತಾಡ್ತಾ ಇದ್ದೀರಿ ಆ ಮಾತಿನ ಮೇಲೆ ನಿಗಾ ಇಡಬೇಕು, ಎಚ್ಚರಿಕೆ ಇಡಬೇಕು.
ನಿಗವಹಿಸಿ ನೀವು ಮಾತಾಡೋದ್ರಿಂದ ನಿಮಗೇನಾಗುತ್ತೆ, ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಉದ್ಯೋಗದಲ್ಲಿ ಅಂಥದ್ದೇನ್ ದೊಡ್ಡ ಸಮಸ್ಯೆಗಳಿಲ್ಲ, ಚಿಕ್ಕ ಪುಟ್ಟ ಸಮಸ್ಯೆಗಳಿರ್ತವೆ. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಮಾಡುವಂತ ಕೆಲಸ ತುಂಬಾ ಬೋರ್ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಅದನ್ನ ಇಚ್ಛಾಶಕ್ತಿಯಿಂದ ಮಾಡಬೇಕು. ಯಾವತ್ತಿಗೂ ವ್ಯಕ್ತಿ ತಾನು ಮಾಡುವಂತಹ ಕೆಲಸವನ್ನ ಪ್ರೀತಿಸಿದ್ದೇ ಆದ್ರೆ ತನ್ನ ಜೀವನದಲ್ಲಿ ಈ ಆರ್ಥಿಕ ಸಮಸ್ಯೆಗಳು, ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಖಂಡಿತವಾಗಿಯೂ ಬರೋದಿಲ್ಲ. ತನ್ನ ಕೆಲಸವನ್ನ ಪ್ರೀತಿಸಬೇಕು, ಆ ಕೆಲಸವನ್ನ ಸಂತೋಷದಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಅಂದಾಗ ಮಾತ್ರ ಅವನ ಸಮಯವನ್ನ ತಾನು ಎಂಜಾಯ್ ಮಾಡ್ತಾನೆ, ಅದನ್ನ ಅನುಭವಿಸ್ತಾನೆ. ಜೊತೆಗೆ ಆ ಕೆಲಸದಿಂದ ಆದಾಯದ ಮೂಲ ಹೇರಳವಾಗಿ ಬರುತ್ತೆ. ಆದಾಯದ ಮೂಲಗಳು ಬಂದಾಗ ಕಷ್ಟಗಳು, ಗೊಂದಲಗಳು, ಸಮಸ್ಯೆಗಳು ಎಷ್ಟೋ ಸರಿಯಾಗುವಂಥದ್ದು. ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯು ಕೂಡ ನಮಗೆ ದೇಹಕ್ಕೂ ಮನಸ್ಸಿಗೂ ಆರ್ಥಿಕತೆಗೂ ಎಲ್ಲದಕ್ಕೂ ಹೆಲ್ದಿಯಾಗಿರುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕು. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಅಧಿಕಾರಯುತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಮರೆತು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ನೀವು ಯಾವ ಪೊಸಿಷನ್ ಅಲ್ಲಿದ್ದೀರಿ, ಯಾವ ಸ್ಥಾನಮಾನದಲ್ಲಿದ್ದೀರಿ, ಯಾವ ಹಂತದಲ್ಲಿದ್ದೀರಿ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾತನಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಬಹಳಷ್ಟು ವಿಷಯಗಳು ಇದ್ದಾವೆ ನಾನಿನ್ನು ತಿಳಿಸ್ತಕ್ಕಂಥದ್ದು. ಆದ್ರೆ ಅದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? 80 ರಿಂದ 100 ಪುಟದ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ, ಸರಳವಾಗಿ, ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ನಿಮಗೆ ಬೇಕಾಗಿರುವಂತ ಭಾಷೆಯಲ್ಲಿ ಸಿಗುತ್ತೆ. ಇದು ಭಾರತದ ನಂಬರ್ 1 ಜಾತಕ ಆಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ. ಈ ಒಂದು ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಒತ್ತಡ ಹೆಚ್ಚಿರುತ್ತೆ. ಏನು ಕೆಲಸದ ಒತ್ತಡಗಳು, ಯಾವುದೋ ಒಂದು ಕಮಿಟ್ಮೆಂಟಿನ ಒತ್ತಡಗಳು, ಅಥವಾ ಯಾವುದೇ ಒಂದು ಕೆಲಸ ಬಂದು ನಿಂತಿರುತ್ತೆ, ಅದನ್ನ ನೀವೇ ನಿಭಾಯಿಸಬೇಕಾಗಿರುತ್ತೆ. ಅದಕ್ಕೆ ಸಮಯ ಕೊಟ್ಟಿರಲ್ಲ, ಅದನ್ನ ಹಾಗೆ ಡೀಲೇ ಮಾಡ್ತಾ ಹೋಗ್ತಿರ್ತೀರಿ. ಅದರಿಂದ ಸ್ವಲ್ಪ ಬೇಸರ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ. ದಯವಿಟ್ಟು ಸೋಮಾರಿತನ ಅನ್ನುವಂಥದ್ದು ಬಿಡಬೇಕಾಗತ್ತೆ. ಮಾಡೋಣ ಬಿಡು, ಇವತ್ತಿನ ಕೆಲಸ ನಾಳೆ ಮಾಡಿದ್ರೆ ಆಯ್ತು ಬಿಡು, ಈ ರೀತಿ ಏನಾದ್ರೂ ನೀವು ಯೋಚನೆ ಮಾಡಿದ್ರೆ ಬಹಳಷ್ಟು ಗೊಂದಲಗಳು, ತೊಂದರೆಗಳು, ಸಮಸ್ಯೆಗಳನ್ನ ಎದುರಿಸುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ನೀವೇನು ಹೆಚ್ಚೇನು ಮಾಡಬೇಕಾಗಿಲ್ಲ. ಆಯಾ ದಿನದ ಕೆಲಸ
ಆಯಾ ದಿನಕ್ಕೆ ಕಂಪ್ಲೀಟ್ ಆಗಿ ಮಾಡುವಂತಹ ಕೆಲಸವನ್ನ ಮಾಡ್ಕೊಳ್ಳಿ. ಅದರಿಂದ ಬಹಳಷ್ಟು ಉಪಯೋಗ ಆಗುತ್ತೆ, ಅನುಕೂಲ ಆಗುವಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಮಾಡುವಂತ ಕೆಲಸದಲ್ಲಿ ಎಚ್ಚರಿಕೆ ಇರಲಿ, ಜನಗಳ ಬಗ್ಗೆ ಎಚ್ಚರಿಕೆ ಇರಲಿ, ವಾಹನ ಚಾಲಿಸುವಾಗ ಎಚ್ಚರಿಕೆ ಇರಲಿ, ಜೊತೆಗೆ ಹಣಕಾಸಿನ ವಿಚಾರದಲ್ಲಂತೂ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಾಣಿಜ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಸಿಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕು. ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ, ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಮತ್ತೆ ಈ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರಿಗಳಿಗೆ, ವಿಶೇಷವಾಗಿ ನೀವು ಯಾವುದೇ ತರದ ವ್ಯಾಪಾರ ಮಾಡಿ ವ್ಯಾಪಾರಿಗಳಿಗೆ ಈ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ತಯಾರಿಕೆ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಕಮಿಷನ್ ಆಧಾರಿತ ಕೆಲಸ ಮಾಡ್ತಕ್ಕಂಥವ್ರಿಗೆ, ಗೃಹಿಣಿಯರಿಗೆ, ಗೃಹ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಬಹಳಷ್ಟು ಒಳ್ಳೆಯ ಅವಕಾಶಗಳು ಕಂಡು ಬರುತ್ತೆ. ವ್ಯಾಪಾರಿಗಳಿಗಂತೂ ತುಂಬಾ ಚೆನ್ನಾಗಿದೆ, ಆದ್ರೆ ಕಾಂಪಿಟೇಷನ್ ಹೆಚ್ಚಿರುತ್ತೆ. ಯಾವುದೇ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇಲ್ಲ ಹೇಳಿ? ಈಗ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತ ಕಾಂಪಿಟೇಷನ್ಗಳು ಕೂಡ ಇದ್ದಾವೆ ಇವತ್ತಿನ ದಿವಸ. ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ನಮಗೆ ಖಂಡಿತವಾಗಿಯೂ ಲಾಭಗಳು ಸಿಗ್ತವೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ನಾನು ಪರಿಹಾರಗಳನ್ನು ಅದ್ಭುತವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳೇ ಇದ್ದಾವೆ. ನಾನು ಈ ವಿಡಿಯೋದುದ್ದಕ್ಕೂ ಬಹಳಷ್ಟು ಎಚ್ಚರಿಕೆಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಆ ಎಚ್ಚರಿಕೆ ನಿಮಗೆ ತುಂಬಾ ಉಪಯುಕ್ತವಾಗಿದೆ. ನೀವು ಬೇಕಿದ್ರೆ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನುವಂತ ಅನುಭವ ನಿಮಗೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಅದ್ಭುತವಾದ ಪರಿಹಾರ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ 12 ರಾಶಿಯವರ ಈ ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ಮಾಹಿತಿಗಳು ಸಿಗ್ತವೆ ನಿಮಗೆ. ಜೊತೆಗೆ 2024ರ ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. ಜಾತಕ ತಗೋಬೇಕಾ? ಟಾಪ್ ಕಾಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಹೋಗಿ ನಿಮಗೆ ಜಾತಕದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ತೆಗೆದುಕೊಳ್ಬಹುದು ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ನೀವು ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಅಂತಂದ್ರೆ, ದಕ್ಷಿಣಾಮೂರ್ತಿಗೆ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದು. ನೋಡಿ, ನವಗ್ರಹ ಶಾಂತಿಯನ್ನ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಅಂತಂದ್ರೆ ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗಿಯೂ ಅದ್ಭುತವಾದ ಫಲಗಳು ಸಿಗ್ತವೆ. ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಮನೆ ದೇವರ ಆರಾಧನೆಯನ್ನ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಶುಭಕಾರಕವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.